ಅಕೌಂಟ್ಸ್ ರಿಲೇಟೆಡ್ ಆದಮೇಲೆ ರೂಲ್ಸ್ ಅಪ್ಲೈ ಮಾಡಿ. ಅಪ್ಲೈ ದ ರೂಲ್ಸ್. ಈ ಸ್ಟೆಪ್ಸ್ ಇರೋದು 3 ಇಂಪಾರ್ಟೆಂಟ್ ಸ್ಟೆಪ್ಸ್. ಬಟ್ ಇಲ್ಲಿ ಫಸ್ಟ್ ಸ್ಟೆಪ್ ಪರ್ಚೇಸ್ ಮೆಷಿನರಿ ಫಾರ್ ಕ್ಯಾಶ್ ನಾವು ಐಡೆಂಟಿಫೈ ಮಾಡಿದ್ವಿ. ಐಡೆಂಟಿಫೈ ದ ಅಕೌಂಟ್ಸ್. ವಿ ಹ್ಯಾವ್ ಟು ಐಡೆಂಟಿಫೈ ಒನ್ ಈಸ್ ಮೆಷಿನರಿ ಅಕೌಂಟ್ and cash account is there in the transaction. First step is over. Next step, accounts related. These accounts related to which accounts? Five idavalla. Yavava? Very good. Assets, liabilities, capital, revenue gain, expenses or losses idavalva. 5. ಆ 5 ಅಲ್ಲಿ ಈ ಎರಡು ಅಕೌಂಟ್ ಯಾವ ಅಕೌಂಟ್ಸ್ ರಿಲೇಟೆಡ್? ಮಿಷನರಿ ಅಕೌಂಟ್. ಮಿಷನರಿ ಅಂದ್ರೆ ಅಸೆಟ್ ಅಕೌಂಟ್ ರಿಲೇಟೆಡ್. ಕ್ಯಾಶ್ ಇಸ್ ಅಕೌಂಟ್. ಕ್ಯಾಶ್ ಇಸ್ ಆಲ್ಸೋ ಅಸೆಟ್ ರಿಲೇಟೆಡ್. ಅಸೆಟ್ ಅಕೌಂಟ್ ರಿಲೇಟೆಡ್. ಅಸೆಟ್ ಅಕೌಂಟ್ ರಿಲೇಟೆಡ್. ಅಸೆಟ್ ರಿಲೇಟೆಡ್ ಇದು ಕ್ರೆಡಿಟ್. ಅಲ್ವಾ? ಡೆಬಿಟ್ ಕ್ರೆಡಿಟ್. ವಾಟ್ ಇಸ್ ದ ಅಸೆಟ್ ರೂಲ್? ಇನ್ಕ್ರೀಸಿಂಗ್ ಇನ್ ಡೆಬಿಟ್, ಡಿಕ್ರೀಸಿಂಗ್ ಇನ್ ಕ್ರೆಡಿಟ್. ಅಲ್ವಾ? ಇನ್ಕ್ರೀಸ್ ಆದರೆ ಡೆಬಿಟ್, ಡಿಕ್ರೀಸ್ ಆದರೆ ಕ್ರೆಡಿಟ್ ಅಲ್ವಾ? ನೋಡಿ ಎಸ್. ಸೆಕೆಂಡ್ ಸ್ಟೆಪ್ ಓವರ್. Related to accounts. Start to find these two accounts are related to asset. Over. Next, apply the rules. Apply ಮಾಡಿ rules. Machinery account asset. Asset rule ಏನು ಹೇಳುತ್ತೆ? What is the asset rule? Accounts increase in asset is debit, decrease in asset is credit. See, when the business purchased machinery for cash, purchase machinery for cash rupees 50,000. Business, ನಾವೇ ಬಿಸ್ನೆಸ್ ಫಾರ್ ನಮ್ಮದೇ ಬಿಸ್ನೆಸ್. ನಾವು ಮಿಷನರಿ ಪರ್ಚೇಸ್ ಮಾಡಿದ್ವಿ. ಮಿಷನರಿ ಪರ್ಚೇಸ್ ಮಾಡಿದಾಗ ಅಸೆಟ್ ಏನಾಯಿತು? ಅಸೆಟ್ಸ್ ಆಫ್ ದ ಬಿಸ್ನೆಸ್ ಈಸ್ ಇನ್ಕ್ರೀಸ್. ನಮ್ಮ ಹತ್ರ ಮಿಷನರಿ ಇರಲಿಲ್ಲ, ಮಿಷನರಿ ಪರ್ಚೇಸ್ ಮಾಡಿದ್ವಿ, ಈಗಿದೆ. ದ ನಂಬರ್ ಆಫ್ ಅಸೆಟ್ಸ್ ಈಸ್, ದ ವರ್ತ್ ಆಫ್ ಅಸೆಟ್ಸ್ ಈಸ್, ದ ವ್ಯಾಲ್ಯೂ ಆಫ್ ಅಸೆಟ್ಸ್ ಈಸ್ ಇನ್ಕ್ರೀಸ್. ಮಿಷನರಿ ಕಮ್ಸ್ ಇನ್ ಟು ದ ಬಿಸ್ನೆಸ್. What comes in? Whatever that comes into the business, there is debit. Whatever that goes out, that are credit. Debit the receiver, credit the giver. What comes into the business, that is a debit. What goes out from the business, that is the credit. Machinery is purchased, comes into the business. Increase ಆಯಿತು, asset value is increase ಆದರೆ machinery ಏನಾಗುತ್ತೆ? ಡೆಬಿಟ್ ಆಗುತ್ತೆ ಅಲ್ವಾ? ನೆಕ್ಸ್ಟ್, ಕ್ಯಾಶ್ ಪೇಯ್ಡ್. ಹೂ ಪೇಯ್ಡ್? ಬಿಸ್ನೆಸ್. ವೆನ್ ಪೇಯ್ಡ್ ಕ್ಯಾಶ್ ಬೈ ದ ಬಿಸ್ನೆಸ್, ಲಾಸ್ ಆಯಿತು, ಎಕ್ಸ್ಪೆನ್ಸಸ್ ಆಯಿತು. ದ ಕ್ಯಾಶ್ ವ್ಯಾಲ್ಯೂಸ್ ಡಿಕ್ರೀಸ್, ಅಸೆಟ್ ವ್ಯಾಲ್ಯೂಸ್ ಡಿಕ್ರೀಸ್. ಕ್ರೆಡಿಟ್, ಇದು ಕ್ರೆಡಿಟ್ ಆಗುತ್ತೆ ಈ ಥರ. ಅವಾಗ ಇದು ಆದಮೇಲೆ ಮಿಷನರಿ ಅಕೌಂಟ್ ಡೆಬಿಟ್ ಮಾಡಬೇಕು, ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಮಾಡಬೇಕು ಅಲ್ವಾ? ನಾವು ಫಸ್ಟ್ ಡೆಬಿಟ್ ಯಾವ್ದು ಐಟಮ್ ಇದೆ, ಡೆಬಿಟ್ ಯಾವ್ದು ಮಾಡಬೇಕು ಫಸ್ಟ್ ಬರುತ್ತೆ. ಏನು ತಗೊಳ್ತೀವಿ? ಸಿಆರ್ ಡೇಟ್, ಯಾವ ಡೇಟ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಇವತ್ತಿನ ಡೇಟ್ ಆಗಿದೆ, ನಾವು ಮಾಡ್ತೀವಿ 25/11/2020 ಅಲ್ವಾ? ಡೇಟ್ ಆಗಿದೆ ಅಷ್ಟೇ. 25/11/2020 ಡೇಟ್. ಪರ್ಟಿಕ್ಯುಲರ್ಸ್ ಅಲ್ಲಿ ಜನರಲ್ ಎಂಟ್ರಿ ಬರೀಬೇಕು. ಯಾವುದು ಡೆಬಿಟ್ ಫಸ್ಟ್? ಡೆಬಿಟ್ ಯಾವುದು ಅಲ್ವಾ? ಡೆಬಿಟ್ ಐಟಮ್ ಯಾವುದು? ಮಿಷನರಿ ಅಕೌಂಟ್. ಮಿಷನರಿ ಅಕೌಂಟ್. ಎಸಿ ಅಂತ ಎಸಿ ಅಕೌಂಟ್ ಡೇಟಾ. ಇಲ್ಲಿ ಲೈನ್ ಇದೆಯಲ್ಲ, ಈ ಲೈನ್ ಹೆಚ್ಚಾಗಬೇಕು ಸ್ವಲ್ಪ. ಡಿಆರ್ ಕ್ಯಾಪಿಟಲ್ ಬಿಗ್ ಲೆಟರ್ ಅಲ್ಲಿ ಡಿ ಬರುತ್ತೆ, ಸ್ಮಾಲ್ ಲೆಟರ್ ಆರ್ ಬರಬೇಕು. ಡಿಆರ್ ಡೇಟಾ. ಮಿಷನರಿ ಅಕೌಂಟ್ ಡೇಟಾ. ಮಿಷನರಿ ಫಸ್ಟ್ ಯಾಕೆ ಬರ್ತೀವಿ ಅಂದರೆ ಯಾವುದು ಡೆಬಿಟ್ ಇದೆಯೋ ಅದನ್ನು ಫಸ್ಟ್ ಬರೀಬೇಕು. ಇಲ್ಲಿ ಡೆಬಿಟ್ ಯಾವುದು? ಮಿಷನರಿನ. ಎಸ್, ಡೆಬಿಟ್ ಮಿಷನರಿ. ಅಮೌಂಟ್ ಇಲ್ಲಿ ಬರ್ತೀವಿ. ಎಷ್ಟು ಅಮೌಂಟು? 50,000 ಡೆಬಿಟ್ ಅಲ್ಲಿ. ಇದು ಡೆಬಿಟ್ ಅಮೌಂಟ್. ಇದು ಡೆಬಿಟ್ ಸೈಡ್ ಅಂತ ಹೇಳ್ತೀವಿ, ಕ್ರೆಡಿಟ್ ಸೈಡ್ ಇಲ್ಲಿ. ನೆಕ್ಸ್ಟ್ 2, ದ ವರ್ಡಿಗೆ ಕ್ರೆಡಿಟ್ 2. ಸ್ವಲ್ಪ ಜಾಗ ಬಿಟ್ಟು ಬಂದಿದ್ದು ಮಿಷನ್ ಅಕೌಂಟ್ ಬಂದಿದ್ದಲ್ಲ, ಸ್ವಲ್ಪ ಬಿಟ್ಟು ಜಾಗ ಇಲ್ಲಿ 2 ಅಂತ ಬಿಟ್ಟು ಕಮ್ ಹಾಕಿ ಈ ಮಸ್ಟು ಬರೀಲೇಬೇಕು. ಯಾವುದು ನೆಕ್ಸ್ಟ್ ಕ್ರೆಡಿಟ್ ಐಟಮ್ ಯಾವುದು? ಕ್ಯಾಶ್ ಅಕೌಂಟ್. ಕ್ಯಾಶ್ ಅಕೌಂಟ್. ಹೌ ಮಚ್ ರುಪೀಸ್? 50,000. ನಾವು ಕ್ರೆಡಿಟ್ 50,000.
20,000 ಇದು ಜನರಲ್ ಎಂಟ್ರೀಸ್. ಈ ಥರ ಬರೀಬೇಕು ಜನರಲ್ ಎಂಟ್ರಿ. ಇದನ್ನು ಓದೋ ಯಾವ ರೀತಿ ಗೊತ್ತಾ? ಪರ್ಟಿಕ್ಯುಲರ್ ಕಾಲಮ್ ಇರುತ್ತಲ್ಲ, ಯಾವ ರೀತಿ ರೀಡಿಂಗ್ ಸ್ಟೈಲ್ ಆಫ್ ಜನರಲ್ ಎಂಟ್ರಿ. ಹೌ ಟು ರೀಡ್ ಮಿಷನರಿ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. Ready? Only 2 accounts are there, machinery account and cash account. That's why we can't call simple journal entry to this. Machinery account data to simple cash account 50,000, 50,000. Now we write the narration. Narration ಅಂತ ಏನಂತ ಬರೀಬೇಕು after the journal entry. Narration ಬರೀಬೇಕಾದ್ರೆ ನಾವು can use that word being before starting narration. Can write first being. Being but purchase machinery, right? Purchase machinery for cash. That's purchase machinery for cash. The simple general entry only 2 accounts are involved in the transaction. 2 accounts. One machinery account is cash account. Only 2 accounts. Now purchase transaction. Next, after that, one more is there. Compound journal entry. Here, compound journal entry means when the number of accounts to be debited or credited more than once in entry made for recording the transaction is called as compound journal entries. ಇಲ್ಲಿ under the compound journal entries, more than 2 accounts are either debit either credit. Totally 3 accounts are found here. Out of 3, any 2 accounts either debited either credited. ಅರ್ಥ ಆಯ್ತಲ್ಲ? ಕಾಂಪೌಂಡ್ ಜರ್ನಲ್ ಎಂಟ್ರಿನಲ್ಲಿ ಟೋಟಲ್ ಆಗಿ 3 ಅಕೌಂಟ್ಸ್. ನಾವಿಲ್ಲಿ ಸಿಂಪಲ್ ಜರ್ನಲ್ ಎಂಟ್ರಿನಲ್ಲಿ 2 ಅಕೌಂಟ್ಸ್ ಇದ್ವಲ್ಲ, ಮಿಷನರಿ ಅಕೌಂಟು, ಕ್ಯಾಶ್ ಅಕೌಂಟು. ಅದೇ ಥರ ಕಾಂಪೌಂಡ್ ಜರ್ನಲ್ ಎಂಟ್ರಿನಲ್ಲಿ 3 ಅಕೌಂಟ್ಸ್ ಬರ್ತವೆ. ಯಾವುದನ್ನೇ ಬರಲಿ, ನೋ ಪ್ರಾಬ್ಲಮ್, ಬರ್ತವೆ. ಆ 3ರಲ್ಲಿ ಯಾವುದಾದ್ರೂ 2 ಡೆಬಿಟ್ ಆಗಿರಬಹುದು ಅಥವಾ ಯಾವುದಾದ್ರೂ 2 ಕ್ರೆಡಿಟ್ ಆಗಿರ್ತವೆ ಅಲ್ವಾ? ಸೊ ಡೆಬಿಟ್ ಆಗಿರ್ತವೆ ಅಥವಾ ಕ್ರೆಡಿಟ್ ಆಗಿರ್ತವೆ. ಟೋಟಲಿ 2 ಅಕೌಂಟು ಕ್ರೆಡಿಟ್ ಆಗಿರ್ತವೆ, 1 ಅಕೌಂಟು ಡೆಬಿಟ್ ಆಗಿರುತ್ತೆ. ಅಥವಾ 2 ಅಕೌಂಟು ಡೆಬಿಟ್ ಆಗಿರುತ್ತೆ, ಇನ್ನೊಂದು ಅಕೌಂಟು ಕ್ರೆಡಿಟ್ ಆಗಿರುತ್ತೆ. ದಟ್ಸ್ ವೈ ವಿ ಕಾಲ್ಡ್ ಆಸ್ ಕಾಂಪೌಂಡ್ ಜರ್ನಲ್ ಎಂಟ್ರೀಸ್. ಸೊ ಇನ್ ದಿಸ್ ಕಾಂಪೌಂಡ್ ಜರ್ನಲ್ ಎಂಟ್ರೀಸ್ ಇನ್ಕ್ಲೂಡ್ಸ್ multiple accounts, more than 2 accounts. So that, for example, is there. See example, commenced business with cash. Commenced business with cash, rupees 50,000 and goods. Goods rupees 20,000 is there. Commenced business with cash, rupees 50,000 and goods rupees 20,000. This is the transaction. ಇದರ ಮುಖಾಂತರ ನಾವು ಜರ್ನಲ್ ಎಂಟ್ರಿ ಬರೀಬೇಕಾಗುತ್ತೆ. ಸೊ ಜಸ್ಟ್ ವೇಟ್. ಸಿ ನೋಡಿಲಿ, ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ rupees 50,000 ಆ್ಯಂಡ್ ಗೂಡ್ಸ್ rupees 20,000 ಅಂತಿದೆಯಲ್ವಾ. ಸಿ ಇವಲ್ಲಿ ಸ್ಟೆಪ್ಸ್ ಹೇಳಿದೆ ನಾನಲ್ವಾ. ದರ್ ಆರ್ 3 steps is there. One is identify accounts related, apply rules ಅಂತ ಹೇಳಿದ್ದೀನಲ್ಲ. ನಾವು ಫಸ್ಟ್ ಅಕೌಂಟ್ಸ್ ಐಡೆಂಟಿಫೈ ಮಾಡಿದ್ಮೇಲೆ ಇಲ್ಲಿ ಟ್ರಾನ್ಸಾಕ್ಷನ್ಸ್ ಏನಿದೆ, ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ rupees 50,000, ಗೂಡ್ಸ್ rupees 20,000. ಇಲ್ಲಿ ಬಿಸ್ನೆಸ್ಸಲ್ಲಿ ಕಮೆನ್ಸ್ ಮಾಡ್ತಿದ್ವಿ, ನಾವು ಬಿಸ್ನೆಸ್ನ ಕಮೆನ್ಸ್ ಮಾಡ್ತಾಯಿದ್ದೀವಿ ಅಂದರೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಹೊಸ ಬಿಸ್ನೆಸ್ಸು ಎಸ್ಟಾಬ್ಲಿಷ್ ಮಾಡ್ತಿದ್ದೀವಿ, ಸ್ಟಾರ್ಟ್ ಮಾಡ್ತಿದ್ದೀವಿ. ಬಿಫೋರ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಬಿಸ್ನೆಸ್ಸಲ್ಲಿ ಏನೂ ಇರಲಿಲ್ಲ, ಝೀರೋ ಇತ್ತು, ನಿಲ್ಲಿತ್ತೆಲ್ಲ ಝೀರೋ ಇತ್ತು. ನಾವಿವಾಗ ಕಮೆನ್ಸ್ ಮಾಡ್ತಾಯಿದ್ದೀವಿ ಬಿಸ್ನೆಸ್ ವಿತ್ ವಾಟ್? ಕ್ಯಾಶ್ 50,000, ಗೂಡ್ಸ್ 20,000. ಇಲ್ಲಿ ಗೂಡ್ಸ್ ಅಂದರೆ ಲಾಸ್ಟ್ ಬಿಸ್ನೆಸ್ ಮಾಡಿ ಹಂಗೆ ಇಟ್ಟಿರ್ತೀವಿ, ರಿಮೈನಿಂಗ್ ಸ್ಟಾಕ್ ಇರುತ್ತದು, ಅದನ್ನು ಗೂಡ್ಸ್ ಅಂತ ಕರಿತೀವಿ. ಸೊ ಲಾಸ್ಟ್ ಇಯರ್ ಗೂಡ್ಸ್ನ ಕ್ಲೋಸಿಂಗ್ ಸ್ಟಾಕ್, ಅದು ಕ್ಲೋಸಿಂಗ್ ಸ್ಟಾಕ್ ಅಂದರೆ ಅನ್ಸೋಲ್ಡ್ ಪ್ರಾಡಕ್ಟ್, ಸೇಲ್ ಆಗದಲ್ಲೇ ಇರ್ತಕ್ಕಂಥದ್ದು, ಅದನ್ನು ಈಗ ಯೂಸ್ ಮಾಡ್ಕೊತಾ ಇದ್ವಿ ನಾವು ದಿಸ್ ಇಯರ್. ಗೂಡ್ಸ್ rupees 20,000 ಅಂದರೆ ವಿತ್ ಕ್ಯಾಶು, ಏನು ಇರಲಿಲ್ಲ ಬಿಸ್ನೆಸ್ಸಲ್ಲಿ.
with cash 50,000, goods 20,000. What this cash 50,000 comes into the business, goods 20,000 comes into the business. You know, so that's just here 3 accounts are found here. What are that account? One is cash account, one is stock account. Not here goods rupees 20,000 ಇದೆಯಲ್ಲ, ಗೂಡ್ಸ್ ಇಂದ ಬಿಸ್ನೆಸ್ ಏನಾದರೂ ಕಮೆನ್ಸ್ ಮಾಡಿದ್ರೆ ನಾವು ಗೂಡ್ಸ್ ಅಕೌಂಟ್ ಅಂತ ಕರಿಬಾರ್ದು, ಅದಕ್ಕೆ ನಾವು ಸ್ಟಾಕ್ ಅಕೌಂಟ್ ಅಂತ ಕರಿಬೇಕಲ್ವಾ. ಸೊ ದಟ್ಸ್ ವೈ ಸ್ಟಾಕ್ ಅಕೌಂಟ್. ಸೊ ದಿಸ್ ಇಯರ್ ಕ್ಯಾಶ್ ಅಕೌಂಟ್, ಸ್ಟಾಕ್ ಅಕೌಂಟ್ ಅಂಡ್ ಕ್ಯಾಪಿಟಲ್ ಅಕೌಂಟ್. ಸರ್ ಹೆಂಗೆ ಸರ್ ಕ್ಯಾಪಿಟಲ್ ಇದು ಅಂತಂದರೆ, ನಾವು ಫಸ್ಟು ಟೈಮು ಬಿಸ್ನೆಸ್ಗೆ ಕಮೆನ್ಸ್ ಮಾಡಬೇಕಾದ್ರೆ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಿರ್ತೀವಿ. ವೆನ್ ಯು ಹ್ಯಾವ್ ಟು ಸ್ಟಾರ್ಟ್ ಬಿಸ್ನೆಸ್ ವಿತ್ ಸಮಥಿಂಗ್, when you have to business commence with something, the total of that we call as capital. Basic terms of accounting alli capital meaning helidini. Initially establishment of the business, certain amount will be invested, that amount we called as capital. So that's why whatever you use here, cash 50,000 and goods 20,000, this total we called as ಕ್ಯಾಪಿಟಲ್ ಅಂತ ಕರಿಬೇಕು ಅದನ್ನು ಅಲ್ವಾ. ಯಾವಾಗ ವೆನ್ ವಿ ಹ್ಯಾವ್ ಟು ಕಮೆನ್ಸ್ ಬಿಸ್ನೆಸ್, ವೆನ್ ಯು ಹ್ಯಾವ್ ಟು ಸ್ಟಾರ್ಟ್ ಬಿಸ್ನೆಸ್, ದಟ್ ಟೈಮ್ ಓನ್ಲಿ ವಿತ್ ವಾಟ್ ವಿ ಕ್ಯಾನ್ ಕಮೆನ್ಸ್ ಬಿಸ್ನೆಸ್, ವಾಟ್ ವಿ ಕ್ಯಾನ್ ವಿತ್ ಸ್ಟಾರ್ಟ್ ಬಿಸ್ನೆಸ್, ದಟ್ ಟೋಟಲ್ ಇಸ್ ಕಾಲ್ಡ್ ಆಸ್ ಕ್ಯಾಪಿಟಲ್. ಸೊ ದಟ್ಸ್ ವೈ ಹಿಯರ್ ದೀಸ್ 3 ಅಕೌಂಟ್ಸ್ ಆರ್ ಫೌಂಡ್. ಏನಾ ರೂಲ್ ಏನು, ಸ್ಟೆಪ್ಸ್ ಏನು? ಫಸ್ಟು ಐಡೆಂಟಿಫೈ ಅಕೌಂಟ್, ವಿ ಹ್ಯಾವ್ ಟು ಐಡೆಂಟಿಫೈ. ನೆಕ್ಸ್ಟ್ ರೂಲು, ನೆಕ್ಸ್ಟ್ ಸ್ಟೆಪ್ಪು ರಿಲೇಟೆಡ್. ದೀಸ್ 3 ಅಕೌಂಟ್ಸ್ ಆರ್ ರಿಲೇಟೆಡ್. ಅಷ್ಟೇ. ಕ್ಯಾಶ್ ಅಕೌಂಟ್ ಯಾವ ಅಕೌಂಟು? ಕ್ಯಾಶ್ ಅಕೌಂಟು ಯಾವ ಅಕೌಂಟು ರಿಲೇಟೆಡ್? ಅಸೆಟ್ ಅಕೌಂಟ್. ವೆರಿ ಗುಡ್, ಅಸೆಟ್ ಅಕೌಂಟ್. ಸ್ಟಾಕ್ ಅಕೌಂಟು, ಸ್ಟಾಕ್ ಈಸ್ ನಥಿಂಗ್ ಬಟ್ ಅಸೆಟ್ ಅಕೌಂಟ್. ಸ್ಟಾಕ್. ಕ್ಯಾಪಿಟಲ್ ಈಸ್ ಕ್ಯಾಪಿಟಲ್. ವಾಟ್ ಈಸ್ ದಟ್ ರೂಲ್? ಸಿ, ಅಸೆಟ್ ರೂಲ್, increasing debit, decreasing credit, and capital vice versa, increasing credit, decreasing debit. Can write. Here ಹಾಗಾಗಿ ಕ್ಯಾಶ್ ಇಲ್ಲಿ ಏನಾಯಿತು? ಇನ್ಕ್ರೀಸ್ ಆಯಿತು ಬಿಸ್ನೆಸ್ಗೆ. ಕ್ಯಾಶ್ ಇಲ್ಲಿ ಏನಾಯಿತು? ಕ್ಯಾಶ್ ಏನಾಯ್ತು ಇಲ್ಲಿ? ಏನು ಇರಲಿಲ್ಲ, ನಾವು ಕ್ಯಾಶಿಂದ ಸ್ಟಾರ್ಟ್ ಮಾಡಿದ್ವಿ, ಕ್ಯಾಶ್ ಇನ್ಕ್ರೀಸ್ ಆಯಿತು. ಗೂಡ್ಸು ಇರಲಿಲ್ಲ, ವಿ ಕ್ಯಾನ್ ಯೂಸ್ ದಟ್ ಗೂಡ್ಸ್ ಅಂಡ್ ಸ್ಟಾರ್ಟ್ ದ ಬಿಸ್ನೆಸ್. ಸ್ಟಾಕ್ ಈಸ್ ಆಲ್ಸೋ ಅಸೆಟ್, ಇನ್ಕ್ರೀಸ್ ಆಯಿತು. ಅಸೆಟ್ಸ್ ಇನ್ಕ್ರೀಸ್ ಇನ್ ಡೆಬಿಟ್. ಕ್ಯಾಶ್ ಅಕೌಂಟು ಸ್ಟಾಕ್ ಅಕೌಂಟು ಡೆಬಿಟ್ ಮಾಡಿ. ಕ್ಯಾಪಿಟಲ್ ಏನಾಯಿತು? ಕ್ಯಾಪಿಟಲ್ ಈಸ್ ಆಲ್ಸೋ ಇನ್ಕ್ರೀಸ್. ಕ್ಯಾಪಿಟಲ್ ರೂಲ್, ಇನ್ಕ್ರೀಸ್ ಇನ್ ಕ್ರೆಡಿಟು, ಡಿಕ್ರೀಸ್ ಇನ್ ಡೆಬಿಟು. ಇಯರ್ ಇನ್ಕ್ರೀಸ್ ಆರ್ decrease, here increase capital, you can record that increase, increase na, otherwise see increase, no, you can show here credit side, so that's why you can record the journal entry like, see, right, like that. Yes, so here data, actually data, particulars column alli ನಾನು ಹೇಳಿದಲ್ವಾ, ಫಸ್ಟ್ ಡೆಬಿಟ್ ಯಾವುದಿದೆಯೋ ಅದೆಲ್ಲ ಫಸ್ಟ್ ಬರೀಬೇಕು. ಡೆಬಿಟ್ ಐಟಮ್ ಯಾವ್ಯಾವ ಇದಿಲ್ಲಿ? ಕ್ಯಾಶ್ ಅಕೌಂಟ್ ಡೇಟಾ ಅಂತಲೇ ಬರೀಬೇಕು. ಡಿ ಆರ್ ಬರ್ದಿದ್ದೀನಲ್ಲ. ಡೆಬಿಟ್ ಐಟಮ್ಸ್ಗೆ ಡೆಬಿಟ್ ಐಟಮ್ ಯಾವುದೇದಿರುತ್ತೋ ಡೆಬಿಟ್ ಕಾಲಮಲ್ಲಿ ಅಮೌಂಟ್ ಬರೀತೀವಲ್ವ, ಆ ಐಟಮ್ಸ್ಗೆ ಡೇಟಾರ್ ಅಂತ ಬರೀಬೇಕು. ಡಿ ಆರ್ ಇದಿದೆಯಲ್ವ ಇದು. ಸೊ ದಿಸ್ ಇಸ್ ಇದಿದೆಯಲ್ವಾ. ಸೊ ಡೆಬಿಟ್ ಸೈಡ್ ಅಮೌಂಟ್ ಇದೆ ಡೆಬಿಟ್, ಸೊ ಡೆಬಿಟ್ ಸೈಡ್ ಅಮೌಂಟ್ ಇದೆ ಡೇಟಾರ್. ಅದಾದಮೇಲೆ ಟು ಅಂತ ಬರೀಬೇಕು. ಟು ಮಸ್ಟ್. ಕ್ರೆಡಿಟ್ ಐಟಮ್, ಕ್ರೆಡಿಟ್ ಕಾಲಮಲ್ಲಿ ಅಮೌಂಟ್ ಬರೀತೀವಲ್ವ, ಆ ಐಟಮ್ಗೆ ಟು ಅಂತ ಸೇರಿಸ್ಬೇಕು ನಾವು. ಟು ಕ್ಯಾಪಿಟಲ್ ಅಕೌಂಟ್, ಕ್ಯಾಶ್ ಅಕೌಂಟ್ ಡೇಟಾ, ಸ್ಟಾಕ್ ಅಕೌಂಟ್ ಡೇಟಾ, ಟು ಕ್ಯಾಪಿಟಲ್ ಅಕೌಂಟ್. ಟೋಟಲ್ ಆಫ್ ಡೆಬಿಟ್ ಈಸ್ ಕಾಲ್ಡ್, ಟೋಟಲ್ ಆಫ್ ಡೆಬಿಟ್ ಕಾಲಮಲ್ಲಿ ಅಮೌಂಟ್ ಇದೆಯಲ್ಲ ಆ ಟೋಟಲ್ ಕ್ರೆಡಿಟ್ ಕಾಲಮ್. ಸೊ ಹಿಯರ್ ಕ್ಯಾಶ್ ಅಕೌಂಟ್ ಡೇಟಾ 50,000, ಸ್ಟಾಕ್ ಅಕೌಂಟ್ ಡೇಟಾ 20,000, ಟು ಕ್ಯಾಪಿಟಲ್ ಅಕೌಂಟ್ 70,000. ಇಲ್ಲೇ ನರೇಷನ್ ಬರೀಬೇಕು. ನರೇಷನ್ ಬರೆಯೋದು ಹೆಂಗೆ ತಾಳ ಏನೋ ಬೀಯಿಂಗ್ ಅಂತ ಸ್ಟಾರ್ಟ್ ಮಾಡಿ, ನರೇಷನ್ ಬೀಯಿಂಗ್ ಅಂತ ಸ್ಟಾರ್ಟ್ ಮಾಡಿ ಏನು ಮಾಡ್ತಿದ್ದೀವಿ ಇಲ್ಲಿ? ಟ್ರಾನ್ಸಾಕ್ಷನ್ಸ್ ಏನಿದೋ ಯಾಕೆ ಬರ್ತಿದ್ದೀವಿ? ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ 50 ಆ್ಯಂಡ್ ಗೂಡ್ಸ್ 20,000. ದಟ್ಸ್ ಆಲ್. ದಿಸ್ ಇಸ್ ದಟ್ ವೇ ಆಫ್ ರೈಟಿಂಗ್ ದ ಜರ್ನಲ್ ಎಂಟ್ರೀಸ್. ಇದು ಜಸ್ಟ್ ಸಿಂಪಲ್. ನಿಮಗೆ ಇದು ಜರ್ನಲ್ ಎಂಟ್ರಿ ಬರೆಯೋದಕ್ಕೆ 12 ಮಾರ್ಕ್ಸ್ಗೆ ಒಂದು ಕ್ವಶನ್ಸ್ ಇರುತ್ತೆ. 12 ಮಾರ್ಕ್ಸ್ ಜರ್ನಲ್ ಎಂಟ್ರಿನೇ ಬರೀಬೇಕು. 12 ಟ್ರಾನ್ಸಾಕ್ಷನ್ಸ್ ಕೊಟ್ಟಿರ್ತಾರೆ. ಇದು ಓನ್ಲಿ ಒಂದೊಂದು ಟ್ರಾನ್ಸಾಕ್ಷನ್ಸ್. ಇವೆಲ್ಲ ಓನ್ಲಿ ಸಿಂಗಲ್ ಟ್ರಾನ್ಸಾಕ್ಷನ್. ಜಸ್ಟ್ ಎಷ್ಟು ಹೇಳಿದ್ದೀನಿ,
ನೆಕ್ಸ್ಟ್ ಕ್ಲಾಸಿಂದ ನಾವು ವಿ ಕ್ಯಾನ್ ಸ್ಟಾರ್ಟ್ ದಿ ಬಿಸ್ನೆಸ್ ಪ್ರಾಬ್ಲಮ್ ಅಬೌಟ್ ಜರ್ನಲ್ ಎಂಟ್ರಿ. ಥ್ಯಾಂಕ್ ಯು ವೆರಿ ಮಚ್.